ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಎಂಟರ್ಟೈನ್ಮೆಂಟ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳೋಕೊಟ್ಟಿರೋ ವಿಷಯ ಏನು ಗೊತ್ತಾ? ನಮ್ಮ ಪ್ರೀತಿಯ ಸ್ಯಾಂಡಲ್ವುಡ್ ಇಲ್ಲಿವರೆಗೆ ಎಷ್ಟು ರಾಷ್ಟ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಆ ಸಿನಿಮಾಗಳು ಯಾವ್ಯಾವುದು ಅದೇನಾದರೂ ನಿಮಗೆ ಗೊತ್ತಾ? ಅದೇನು ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ನಮ್ಮ ಪ್ರೀತಿಯ ಸ್ಯಾಂಡಲ್ವುಡ್ ಈವರೆಗೆ 70 ರಾಷ್ಟ್ರ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದೆ. ಅದರಲ್ಲಿ ಮೊದಲ 10 ಸಿನಿಮಾಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಲಿಸ್ಟಲ್ಲಿ ಮೊದಲನೇ ಬರೋದು ಬೇಡರ ಕಣ್ಣಪ್ಪ. ಇದು 1954ರಲ್ಲಿ ರಿಲೀಸ್ ಆದ ಚಲನಚಿತ್ರ. ಇದನ್ನು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಂಡರಿಬಾಯಿ ನಟಿಸಿದ್ದಾರೆ. ಇದನ್ನು ನಿರ್ದೇಶನ ಮಾಡಿರೋದು HLN ಸಿಂಹಾರ್ ಅವರು. ಎರಡನೇ ಚಿತ್ರ ಮಹಾಕವಿ ಕಾಳಿದಾಸ. ಇದು 1955ರಲ್ಲಿ ರಿಲೀಸ್ ಆಗಿ ಹೊನ್ನಪ್ಪ ಭಾಗವತ್ ಮತ್ತು ಬಿ ಸರೋಜಾದೇವಿ ನಟಿಸಿರುವ ಚಿತ್ರ. ಇದನ್ನು ಸೀತಾರಾಮ ಶಾಸ್ತ್ರಿ ಅವರು ನಿರ್ದೇಶನ ಮಾಡಿರುತ್ತಾರೆ. ಭಕ್ತ ವಿಜಯ 1956ರಲ್ಲಿ ರಿಲೀಸ್ ಆದ ಚಲನಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಂಡರಿಬಾಯಿ ನಟಿಸಿರುವ ಚಿತ್ರ. ಇದನ್ನ ಆರೂರು ಪಟ್ಟಾಭಿ ನಿರ್ದೇಶನ ಮಾಡಿದ್ದಾರೆ. ಸ್ಕೂಲ್ ಮಾಸ್ಟರ್. ಇದು 1958ರಲ್ಲಿ ಬಂದ ಚಲನಚಿತ್ರ. ಇದರಲ್ಲಿ ಶಿವಾಜಿ ಗಣೇಶನ್ ಮತ್ತು ಬಿ ಸರೋಜಾದೇವಿ ನಟಿಸಿದ್ದಾರೆ. ಇದನ್ನು BR ಪಂತುಲು ನಿರ್ದೇಶನ ಮಾಡಿದ್ದಾರೆ. 1959ರಲ್ಲಿ ರಿಲೀಸ್ ಆದ ಜಗಜ್ಯೋತಿ ಬಸವೇಶ್ವರ. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿ ಸರೋಜಾದೇವಿ ನಟಿಸಿದ್ದಾರೆ. ಇದನ್ನು TV ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿದ್ದಾರೆ. ಸಾವಿರದ 1960ರಲ್ಲಿ ರಿಲೀಸ್ ಆದ ಭಕ್ತ ಕನಕದಾಸ. ಇದರಲ್ಲೂ ಸಹ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕೃಷ್ಣಕುಮಾರಿಯವರು ನಟಿಸಿದ್ದಾರೆ. ಇದನ್ನು YR ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದಾರೆ. ಕಿತ್ತೂರು ಚೆನ್ನಮ್ಮ 1961ರಲ್ಲಿ ರಿಲೀಸ್ ಆದ ಡಾಕ್ಟರ್ ರಾಜ್ಕುಮಾರ್, ಬಿ ಸರೋಜಾದೇವಿ, ಲೀಲಾವತಿ ನಟಿಸಿರುವ ಚಿತ್ರ ಇದು. ಇದನ್ನು BR ಪಂತುಲು ಅವರು ನಿರ್ದೇಶನ ಮಾಡಿರುತ್ತಾರೆ. ನಂದಾದೀಪ 1962ರಲ್ಲಿ ರಿಲೀಸ್ ಆದ ಚಲನಚಿತ್ರವಿದು. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಲೀಲಾವತಿ ಅವರು ನಟಿಸಿರುತ್ತಾರೆ. ಇದನ್ನು MR ವಿಠಲ್ ಅವರು ನಿರ್ದೇಶನ ಮಾಡಿರುತ್ತಾರೆ. ಸಂತ ತುಕಾರಾಮ 1963ರಲ್ಲಿ ರಿಲೀಸ್ ಆದ ಚಲನಚಿತ್ರವಿದು. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಪಂಡರಿಬಾಯಿ, ಲೀಲಾವತಿ ಇದೇ ತರ ತುಂಬಾ ತಾರಾಂಗಣವನ್ನು ಹೊಂದಿದ ಚಲನಚಿತ್ರವಿದು. ಇದನ್ನು ಸುಂದರ್ ರಾವ್ ಅವರು ನಿರ್ದೇಶಿಸಿರುತ್ತಾರೆ. ಚಂದವಳ್ಳಿಯ ತೋಟ 1964ರಲ್ಲಿ ರಿಲೀಸ್ ಆದ ಚಲನಚಿತ್ರವಿದು. ಇದರಲ್ಲೂ ಕೂಡ ರಾಜ್ಕುಮಾರ್, ಉದಯ್ ಕುಮಾರ್, ಜಯಂತಿ ಅವರು ನಟಿಸಿರುತ್ತಾರೆ. ಇದನ್ನು TV ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ 10 ಚಲನಚಿತ್ರಗಳಲ್ಲಿ ನಿಮಗೆ ಇಷ್ಟವಾದ ಚಲನಚಿತ್ರ ಯಾವುದು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಕನ್ನಡ ಚಲನಚಿತ್ರಗಳ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗಳನ್ನ ತಿಳಿಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಅಪ್ಡೇಟ್ಗಳನ್ನ ವೀಕ್ಷಿಸ್ತಾ ಇರಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.